ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸುವವನಾಗಿದ್ದೇನೆ. ಇನ್ನೊಂದು ಸಾರಿ ನಿಮ್ಮನ್ನು ಭೇಟಿ ಮಾಡುವ ಈ ಅವಕಾಶವನ್ನು ನನ್ನ ಒಡೆಯನಾದ ಯೇಸುಕ್ರಿಸ್ತನ ಒದಗಿಸಿದ್ದಾನೆ. ನಾನು ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವನಾಗಿದ್ದೇನೆ. ನಮ್ಮ ದೇವರು ಬಹಳ ಒಳ್ಳೆಯವನು. ಆದ ಕಾರಣವೇ ಇನ್ನೊಂದು ಸಾರಿ ಆತನ ವಾಕ್ಯವನ್ನು ಕೇಳುವ ಭಾಗ್ಯವನ್ನು ನಮಗೆ ನೀಡಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಪ್ರಕಾಶವು ಯಾವಾಗಲೂ ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಲಿ. ಈ ವಾರದ ಸಂದೇಶದ ಕಡೆಗೆ ನಾವು ಹೋಗೋಣ. ಈ ವಾರದ ಸಂದೇಶಕ್ಕೆ ನಾವು ಆರಿಸಿಕೊಂಡಿರೋ ವಾಕ್ಯ ಭಾಗ ವಿಮೋಚನ ಕಾಂಡ 25ನೇ ಅಧ್ಯಾಯ ವಚನ 1-8. ಎಕ್ಸಡಸ್ ಚಾಪ್ಟರ್ 25 ವರ್ಸ್ 1-8. ಈ ಸಂದೇಶಕ್ಕೆ ನಾವು ಹೆಸರಿಟ್ಟಿದ್ದೇವೆ, ದೇವರ ಆಲಯವನ್ನು ಕಟ್ಟೋಣ. ದೇವರ ಆಲಯವನ್ನು ಕಟ್ಟೋಣ. ನಾವು ಪ್ರಾರ್ಥನೆ ಮಾಡಿ ದೇವರ ಸಂದೇಶವನ್ನು ನಾವು ಕೇಳೋಣ. ಇನ್ನೊಂದು ಸಾರಿ ನಿಮ್ಮೆಲ್ಲರೂ ನಾನು ವಂದಿಸುವವನಾಗಿದ್ದೇನೆ. ವಿಮೋಚನ ಕಾಂಡ, ಎಕ್ಸಡಸ್ ವಿಮೋಚನ ಕಾಂಡವನ್ನು ನಾವು ನೆನೆಸುವಾಗ ನಮಗೆ ಜ್ಞಾಪಕಕ್ಕೆ ಬರುವುದು ದೇವರ ಅದ್ಭುತವಾದಂತಹ ಕಾರ್ಯಗಳು. ದೇವರು ಅದ್ಭುತ ರೀತಿಯಲ್ಲಿ ಇಸ್ರೇಲ್ ಜನಾಂಗವನ್ನು ಗುಲಾಮತ್ವದಿಂದ ಬಿಡಿಸಿದನು. ಅದು ಮಾತ್ರವಲ್ಲ, ಕೆಂಪು ಸಮುದ್ರದ ಮಧ್ಯದಲ್ಲಿ ಮಾರ್ಗವನ್ನು ಮಾಡಿದನು. ಅರಣ್ಯ ಭೂಮಿಯಲ್ಲಿ ಜನರಿಗೆ ಆಹಾರವನ್ನು ತಿನ್ನಿಸಿದನು. ಅದು ಮಾತ್ರವಲ್ಲ, ನಾನು ನಿಮ್ಮ ದೇವರಾಗಿ ಇರುತ್ತೇನೆ ಎಂದು ವಾಗ್ದಾನ ಮಾಡಿದನು. ಅದು ಮಾತ್ರವಲ್ಲ, ನಿಮಗೆ ಹಾಲು ಜೇನು ಹರಿಯುವ ಆ ದೇಶವನ್ನು ನೀಡುತ್ತೇನೆ ಎಂದು ವಾಗ್ದಾನ ಮಾಡಿದ್ದು. ಈ ಎಲ್ಲ ವಿಷಯಗಳು ನಮಗೆ ಜ್ಞಾಪಕಕ್ಕೆ ಬರುತ್ತದೆ. ನಾವು ನೋಡುವಾಗ ಜನರು ಕೂಡ ದೇವರ ಅದ್ಭುತವಾದ ಕಾರ್ಯಗಳನ್ನು ನೋಡಿದರು. ಆ ಕಾರ್ಯಗಳನ್ನೆಲ್ಲ ನೋಡಿ ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಯಾರಿದ್ದಾರೆ ಎಂಬ ಹಾಡನ್ನು ಹಾಡುತ್ತಾರೆ. ಅದನ್ನೇ ನಾವು ಅರಣ್ಯಕಾಂಡ 15ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಜನರು ದೇವರ ಅದ್ಭುತ ಕಾರ್ಯಗಳನ್ನು ಅನುಭವಿಸಿದರು. ಅದು ಮಾತ್ರವಲ್ಲ, ಈ ಜನರಿಗೆ ದೇವರು ಎಷ್ಟು ದೊಡ್ಡವನಾಗಿದ್ದಾನೆ ಎಂದು ದೇವರು ಅವರಿಗೆ ಪ್ರಕಟ ಮಾಡಿದನು. ಈ ಕಾರ್ಯವನ್ನೆಲ್ಲ ಮಾಡಿ ಈಗ ಜನರು ದೇವರಿಗೆ ಒಂದು ಪ್ರತಿಕ್ರಿಯೆಯಾಗಿ ಒಂದು ಕಾರ್ಯ ಮಾಡುವುದಕ್ಕೆ ದೇವರು ಅವರಿಗೆ ಅವಕಾಶವನ್ನು ನೀಡುತ್ತಿದ್ದಾನೆ. ಇಲ್ಲಿ ನೋಡುತ್ತೇವೆ, ದೇವರು ಅನೇಕ ಕಾರ್ಯಗಳನ್ನು ಮಾಡಿದನು, ಅದ್ಭುತ ಕಾರ್ಯಗಳನ್ನು ಮಾಡಿದನು, ಗುಲಾಮತ್ವದಿಂದ ಬಿಡಿಸಿದನು. ಈ ಎಲ್ಲ ಕಾರ್ಯದಿಂದ ಈಗ ಜನರು ಪ್ರತಿಕ್ರಿಯೆಯಾಗಿ, ಅಂದರೆ ದೇವರಿಗೆ ಒಂದು ಪ್ರತಿಕ್ರಿಯೆಯಾಗಿ ಒಂದು ಕಾರ್ಯವನ್ನು ಮಾಡುವುದಕ್ಕೆ ದೇವರು ಕೇಳುತ್ತಿದ್ದಾನೆ. ಅದನ್ನೇ 25ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುತ್ತೇವೆ. ಆತನಿಗೆ ಒಂದು ಗೂಡಾರವನ್ನು ಕಟ್ಟಬೇಕೆಂದು ದೇವರು ತನ್ನ ಜನರಿಗೆ ಕೇಳುತ್ತಿದ್ದಾನೆ. ಈ ಜನರು ದೇವರ ಅದ್ಭುತ ಕಾರ್ಯಗಳನ್ನು ನೋಡಿದರು. ಈಗ ಆ ಅದ್ಭುತ ಕಾರ್ಯಗಳಿಗೆ ಪ್ರತಿಕ್ರಿಯೆಯಾಗಿ ಒಂದು ಗೂಡಾರವನ್ನು ಕಟ್ಟಬೇಕಾಗಿದೆ. ಇದು ಒಂದು ಪರೀಕ್ಷೆಯಾಗಿದೆ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ. ದೇವರು ತನ್ನ ಜನರನ್ನು ಒಂದು ಪರೀಕ್ಷೆ ಮಾಡುತ್ತಿದ್ದಾನೆ. ಅದೇನೆಂದರೆ, ಈ ಜನರು ದೇವರ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದಾರೆ ಎಂಬ ಪರೀಕ್ಷೆಯಾಗಿದೆ. ಯಾಕೆಂದರೆ ಸಂಬಂಧಗಳು ಕೇವಲ ಬಾಯಿ ಮಾತುಗಳಿಂದ ಕಟ್ಟಲ್ಪಡುವುದಿಲ್ಲ, ಕಾರ್ಯಗಳಿಂದ ಕಟ್ಟಲ್ಪಡಬೇಕಾಗಿದೆ. ಇಟ್ಸ್ ಬಿಲ್ಟ್ ಆನ್ ಡೀಡ್ಸ್, ನಾಟ್ ಜಸ್ಟ್ ವರ್ಡ್ಸ್. ಆದರೆ ಅನೇಕ ಸಾರಿ ನಾವು ಕೇವಲ ಮಾತುಗಳನ್ನು ಆಡುತ್ತೇವೆ, ಆದರೆ ಕಾರ್ಯ ಬರುವಾಗ ಅನೇಕ ಸಾರಿ ನಾವು ಬಿದ್ದು ಹೋಗುತ್ತೇವೆ. ನಾವು ಕಾರ್ಯಗಳು, ನಮ್ಮ ಮಾತುಗಳು ಮ್ಯಾಚ್ ಆಗುವುದಿಲ್ಲ. ದೇವರು ಗುಲಾಮತ್ವದಿಂದ ಬಿಡಿಸಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ಈಗ ಮೊದಲನೆಯ ಬಾರಿ ತನ್ನ ಜನರಿಂದ ಒಂದು ಕಾರ್ಯವನ್ನು ಕೇಳುತ್ತಿದ್ದಾನೆ. ದೇವರು ಗುಲಾಮತ್ವದಿಂದ ಬಿಡಿಸಿದಾಗ ಏನು ಕೇಳಲಿಲ್ಲ, ಕೆಂಪು ಸಮುದ್ರದಲ್ಲಿ ಮಾರ್ಗವನ್ನು ಮಾಡಿದಾಗ ಏನು ಕೇಳಲಿಲ್ಲ, ಅರಣ್ಯ ಭೂಮಿಯಲ್ಲಿ ಆಹಾರವನ್ನು ತಿನ್ನಿಸಿದಾಗ ಏನು ಕೇಳಲಿಲ್ಲ. ಆದರೆ ಈ ಎಲ್ಲ ಕಾರ್ಯಗಳು ನೆರವೇರಿದ ಮೇಲೆ ಒಂದು ಕಾರ್ಯವನ್ನು ದೇವರು ಈಗ ಕೇಳುತ್ತಿದ್ದಾನೆ. ಈ ಎಲ್ಲ ಕಾರ್ಯಗಳು ನೆರವೇರಿದ ಮೇಲೆ ಆತನು ಒಂದು ಕಾರ್ಯವನ್ನು ಕೇಳುತ್ತಿದ್ದಾನೆ. ಈ ಕಾರ್ಯ ಜನರ ಆಶೀರ್ವಾದದ ಅಡಿಪಾಯಿಯಾಗಿ ಇರುತ್ತದೆ. ಈ ಕಾರ್ಯ ಅವರಿಗೆ ಭದ್ರತೆಯನ್ನು ನೀಡುತ್ತದೆ, ಸುರಕ್ಷತೆಯನ್ನು ನೀಡುತ್ತದೆ, ಮಾರ್ಗದರ್ಶನವನ್ನು ನೀಡುತ್ತದೆ. ಅದು ಮಾತ್ರವಲ್ಲ, ಈ ಕಾರ್ಯದಿಂದ ಅವರ ಜೀವನ ದೃಢವಾಗಿ ನಿಲ್ಲುತ್ತದೆ. ವಾಗ್ದಾನ ದೇಶಕ್ಕೆ ಹೋಗಿ ಅವರ ಕೆಲಸದಲ್ಲಿ ಸಫಲತೆಯನ್ನು ಹೊಂದುವುದಕ್ಕೆ ಮುಂಚಿತವಾಗಿ ಈ ಜನರು
ಈ ಕಾರ್ಯವನ್ನು ಮಾಡಬೇಕಾಗಿದೆ. ಅಂದರೆ ದೇವರ ಗುಡಾರವನ್ನು ಕಟ್ಟಬೇಕಾಗಿದೆ. ಆದರೆ ದೇವರು ಈ ಕಾರ್ಯವನ್ನು ಒತ್ತಾಯ ಮಾಡುತ್ತಿಲ್ಲ. ಈ ಕಾರ್ಯವನ್ನು ಮಾಡುವುದಕ್ಕೆ ಒತ್ತಾಯ ಮಾಡುತ್ತಿಲ್ಲ. ಈ ಜನರು ಅವರ ಸ್ವ ಇಚ್ಛೆಯಿಂದ ಈ ಕಾರ್ಯ ಮಾಡಬೇಕಾಗಿದೆ. ಅಂದರೆ ದೇ ಹ್ಯಾವ್ ಟು ಡೂ ಇಟ್ ವಾಲಂಟರ್ಲಿ, ನಾಟ್ ವಿತ್ ಕಂಪಲ್ಷನ್. ಒತ್ತಾಯದಿಂದ ಮಾಡುವುದಲ್ಲ, ಸ್ವ ಇಚ್ಛೆಯಿಂದ ಮಾಡಬೇಕು. ದೇವರು ತನ್ನ ಕಾರ್ಯವನ್ನು ಮಾಡಿದ್ದಾನೆ, ಈಗ ಜನರು ಅವರ ಕಾರ್ಯವನ್ನು ಮಾಡಬೇಕಾಗಿದೆ. ಈ ಕಾರ್ಯದಿಂದ ಜನರು ಅವರ ಸಂಬಂಧವನ್ನು ದೃಢಪಡಿಸುವವರಾಗಿದ್ದಾರೆ. ಯಾಕೆಂದರೆ ಅನೇಕರಿಗೆ ದೇವರ ಸಂಬಂಧ, ಅಂದರೆ ಭಕ್ತರು ಮತ್ತು ದೇವರ ಸಂಬಂಧ ಇಟ್ಸ್ ಜಸ್ಟ್ ಒನ್ ವೇ, ಒಂದು ಕಡೆ ಮಾತ್ರ ಇರುತ್ತದೆ. ನಾವು ದೇವರಿಂದ ಅನೇಕ ವಿಷಯಗಳನ್ನು ಕೇಳುತ್ತೇವೆ, ಆಶೀರ್ವಾದಗಳನ್ನು ಕೇಳುತ್ತೇವೆ, ಆರೋಗ್ಯವನ್ನು ಕೇಳುತ್ತೇವೆ, ಭದ್ರತೆಯನ್ನು ಕೇಳುತ್ತೇವೆ, ಇನ್ನು ಅನೇಕ ವಿಷಯಗಳನ್ನು ಕೇಳುತ್ತೇವೆ. ಆದರೆ ದೇವರಿಗೆ ಯಾವ ಕಾರ್ಯವೂ ಮಾಡುವುದಿಲ್ಲ. ಅನೇಕ ಸಾರಿ ನಾವು ತಿಳಿದುಕೊಳ್ಳುತ್ತೇವೆ, ಸಭೆಗೆ ಹೋಗುವುದು ನಾವು ದೇವರಿಗೆ ಮಾಡುವ ಕಾರ್ಯ. ನೋ, ಇಟ್ ಇಸ್ ಫಾರ್ ಅಸ್. ಪ್ರಾರ್ಥನೆ ಮಾಡುವುದು ದೇವರಿಗೆ ಪ್ರಾರ್ಥನೆ, ನೋ, ಇಟ್ ಇಸ್ ಫಾರ್ ಅಸ್. ನಮ್ಮ ಬೆನಿಫಿಟ್ಗಾಗಿ ಸಭೆಗೆ ಹೋಗುವುದು ನಮ್ಮ ಬೆನಿಫಿಟ್, ಪ್ರಾರ್ಥನೆ ಮಾಡುವುದು ನಮ್ಮ ಬೆನಿಫಿಟ್. ವಿ ಆರ್ ನಾಟ್ ಡೂಯಿಂಗ್ ಫಾರ್ ಗಾಡ್. ಆದರೆ ಇಲ್ಲಿ ದೇವರಿಗಾಗಿ ಒಂದು ಕಾರ್ಯವನ್ನು ಮಾಡಬೇಕು. ದೇವರು ಹೇಳುತ್ತಿದ್ದಾನೆ, ಗೂಡಾರವನ್ನು ಜನರು ಸ್ವ ಇಚ್ಛೆಯಿಂದ ಮಾಡಬೇಕಾಗಿದೆ. ಅಂದರೆ ಒತ್ತಾಯದಿಂದ ಮಾಡುವುದಲ್ಲ, ಹೃದಯದ ಆಳದಿಂದ ಕೃತಜ್ಞತೆಯಿಂದ ಈ ಕಾರ್ಯವನ್ನು ಮಾಡಬೇಕು. ಅವರು ಗುಲಾಮತ್ವದಲ್ಲಿದ್ದರು, ದೇವರು ಬಿಡುಗಡೆಯನ್ನು ನೀಡಿದನು, ಅದ್ಭುತ ಕಾರ್ಯವನ್ನು ಮಾಡಿದ್ದಾನೆ. ಈ ಕಾರ್ಯವನ್ನೆಲ್ಲ ನೆನೆಸಿ ಕೃತಜ್ಞತೆಯಿಂದ, ಹೃದಯದ ಅಂತರಾಳದಿಂದ ಅವರು ಈಗ ದೇವರಿಗೋಸ್ಕರ ಒಂದು ಕಾರ್ಯವನ್ನು ಮಾಡಬೇಕಾಗಿದೆ. ಅಂದರೆ ದೇವರಿಗೆ ಗುಡಾರವನ್ನು ಕಟ್ಟಬೇಕಾಗಿದೆ. ಆದರೆ ತನ್ನ ಗೂಡಾರವನ್ನು ಹೇಗೆ ಕಟ್ಟಬೇಕೆಂದು ದೇವರೇ ಸಲಹೆಯನ್ನು ನೀಡುತ್ತಿದ್ದಾನೆ. ಅದನ್ನೇ 25ನೇ ಅಧ್ಯಾಯ ವಚನ 1ರಿಂದ 8ರವರೆಗೆ ನಾವು ನೋಡುತ್ತೇವೆ. ಇಲ್ಲಿ ದೇವರು ಹೇಳುತ್ತಿದ್ದಾನೆ, ನನ್ನ ಗೂಡಾರವನ್ನು ಚಿನ್ನ, ಬೆಳ್ಳಿ, ತಾಮ್ರ, ಅನೇಕ ಅಮೂಲ್ಯವಾದ ವಿಷಯಗಳಿಂದ ಕಟ್ಟಬೇಕು. ರತ್ನಗಳು, ಸುಗಂಧ ತೈಲ, ಲಾಟ್ ಆಫ್ ಥಿಂಗ್ಸ್. ದೇವರು ಕೇಳಿದ ವಿಷಯಗಳು ಬಹಳ ಅಮೂಲ್ಯವಾದ ವಸ್ತುಗಳಾಗಿದೆ. ಸಾಧಾರಣವಾಗಿ ಜನರು ಈ ವಸ್ತುಗಳನ್ನು ಕೊಡುವುದಿಲ್ಲ, ತಮ್ಮಲ್ಲಿಯೇ ಇಟ್ಟುಕೊಳ್ಳುತ್ತೇವೆ. ನಾವು ಮನೆಗೆ ಬಂದರೆ ನಮ್ಮ ಗೆಸ್ಟ್ಗಳಿಗೆ ಕಾಫಿ ಕೊಡ್ತೇವೆ, ಊಟ ಕೊಡ್ತೇವೆ, ಆದರೆ ನಮ್ಮ ಅಮೂಲ್ಯವಾದ ವಿಷಯಗಳನ್ನು ಅವರಿಗೆ ಕೊಡುವುದಿಲ್ಲ. ದೇವರು ಹೇಳುತ್ತಿದ್ದಾನೆ, ಶ್ರೇಷ್ಠವಾದ ವಿಷಯಗಳಿಂದ, ಶ್ರೇಷ್ಠವಾದ ವಸ್ತುಗಳಿಂದ ನನ್ನ ಗೂಡಾರವನ್ನು ಕಟ್ಟಬೇಕು, ಮಿಕ್ಕಿರುವ ವಿಷಯಗಳಿಂದಲ್ಲ. In English we say we don't build this temple by wood and hay. ಆದರೆ ಅಮೂಲ್ಯವಾದ ವಿಷಯಗಳಿಂದ ಕಟ್ಟಬೇಕು. ಮಿಕ್ಕಿರುವ ವಿಷಯಗಳಿಂದ ಕಟ್ಟುವುದಿಲ್ಲ, ಬಿಸಾಡಿರುವ ವಿಷಯಗಳಿಂದ ಕಟ್ಟುವುದಿಲ್ಲ, ಅಮೂಲ್ಯವಾದ ವಸ್ತುಗಳಿಂದ ಕಟ್ಟಬೇಕು. ನಮ್ಮ ಜೀವನದಲ್ಲಿರುವ ಬೆಲೆ ಬಾಳುವ ವಿಷಯಗಳಿಂದ ತನ್ನ ಗೂಡಾರವನ್ನು ಕಟ್ಟಬೇಕು. ಈ ಜನರನ್ನು ನೋಡುವಾಗ ಈಗ ತಾನೇ ಗುಲಾಮತ್ವದಿಂದ ಹೊರಗೆ ಬಂದಿದ್ದಾರೆ. ಅವರು ಆ ಅರಣ್ಯ ಪ್ರದೇಶದ ಮರುಭೂಮಿಯಲ್ಲಿ ನಡೆದುಕೊಂಡು ಬಂದಿದ್ದಾರೆ. ಇನ್ನು ಅವರ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಲಿಲ್ಲ. ಅವರು ವ್ಯವಸಾಯವನ್ನು ಪ್ರಾರಂಭ ಮಾಡಲಿಲ್ಲ, ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಲಿಲ್ಲ. ಈ ಗುಂಪಿನ ಜನರಲ್ಲಿ, ಈ ಇಸ್ರೇಲ್ ಜನರಲ್ಲಿ ಯಾರು ಐಶ್ವರ್ಯವಂತರು ಇರಲೇ ಇಲ್ಲ. ಆಗ ನಾವು ಒಂದು ಪ್ರಶ್ನೆಯನ್ನು ಕೇಳಬಹುದು, ಇಂತಹ ಜನರಲ್ಲಿ ದೇವರು ಯಾಕೆ ಈ ಕಾರ್ಯವನ್ನು ಕೇಳುತ್ತಿದ್ದಾನೆ? ದೇವರು ಒಂದು ವಿಷಯವನ್ನು ಕೇಳುವಾಗ, ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಅದರಲ್ಲಿ ಒಂದು ಕಾರಣ ಇರುತ್ತದೆ, ಅದರಲ್ಲಿ ಒಂದು ಪರ್ಪಸ್, ಖಂಡಿತವಾಗಿ ಉದ್ದೇಶವಿರುತ್ತದೆ. ದೇವರು ಶ್ರೇಷ್ಠವಾದ ಕಾರ್ಯವನ್ನು ಅವರ ಜೀವಿತದಲ್ಲಿ ಮಾಡಿದ್ದಾನೆ. ಈ ಜನರ ಜೀವಿತದಲ್ಲಿ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡಿದ್ದಾನೆ. ಆದ ಕಾರಣ ಈಗ ತನ್ನ ಜನರು ಅವರಲ್ಲಿದ್ದ ಶ್ರೇಷ್ಠವಾದ ವಿಷಯವನ್ನು ದೇವರಿಗೆ ನೀಡಬೇಕಾಗಿದೆ. ಅನೇಕರು ಹೇಳುವ ವಿಷಯವೇನೆಂದರೆ, ನಾನು ಇನ್ನೂ ಹೆಚ್ಚಾಗಿ ಸಂಪಾದನೆ ಮಾಡಿ
ನಾವು ದೇವರಿಗೆ ನೀಡುತ್ತೇನೆ. ನಾನಲ್ಲಿ ಹೆಚ್ಚಾಗಿ ಕೊಡುವುದಕ್ಕೆ ಇಲ್ಲೇ, ನಾವು ಇನ್ನೂ ಸಂಪಾದನೆ ಮಾಡುತ್ತಿಲ್ಲ, ಆಮೇಲೆ ಕೊಡುತ್ತೇನೆ. ನಾನು ಹೇಳುವ ವಿಷಯವೇನೆಂದರೆ, ನಮ್ಮಲ್ಲಿ ಕಡಿಮೆಯಾಗಿ ಇರುವಾಗ, ನಮ್ಮ ಹೃದಯದಲ್ಲಿ ದೇವರಿಗೆ ಕೊಡುವುದಕ್ಕೆ ಮನಸ್ಸು ಇಲ್ಲದಿದ್ದರೆ, ನಮ್ಮಲ್ಲಿ ಹೆಚ್ಚಾಗುವಾಗ ಕೂಡ ನಾವು ಕೊಡುವುದಿಲ್ಲ. When you have little and if you don't give it to God, when you have more also you won't give it to God. ಅನೇಕರು ಹೇಳುವ ವಿಷಯ ಇದಾಗಿದೆ. ಆದರೆ ಸತ್ಯವೇದದಲ್ಲಿ ಹೇಳಿಕೊಡುವ ವಿಷಯವೇನೆಂದರೆ, ನಾವು ದೇವರಿಗೆ ಕೊಡುವುದು, ನಾವು ಎಷ್ಟು ದೇವರಿಗೆ ನೀಡುತ್ತೇವೆ ಅನ್ನುವ ವಿಷಯ ನಮ್ಮ ಸಂಪಾದನೆಯ ಮೇಲೆ ಆಧಾರವಾಗಿ ಇಲ್ಲ. ಈ ಜನರು ದೇವರ ಗೂಡಾರಕ್ಕೆ ಅವರಲ್ಲಿದ್ದ ಅಮೂಲ್ಯವಾದ ವಿಷಯಗಳನ್ನು ನೀಡಬೇಕಾಗಿದೆ. ಇದು ಅವರ ಹೃದಯವನ್ನು ಸೂಚಿಸುವುದಾಗಿದೆ. That is what it's going to show here. ದೇವರು ಅದ್ಭುತವಾದ ಕಾರ್ಯಗಳನ್ನು ಮಾಡಿದ್ದಾನೆ. ಈಗ ಈ ಜನರು ಅವರ ಹೃದಯವನ್ನು ಸೂಚಿಸಬೇಕು, ಅವರ ಹೃದಯದ ಕಾರ್ಯವನ್ನು ತೋರಿಸಬೇಕು. ದೇವರು ಹೇಳುತ್ತಾನೆ, ಈ ಕಾರ್ಯವನ್ನು ಮಾಡಿರಿ, ಆಗ ನಾನು ನಿಮ್ಮ ಮಧ್ಯದಲ್ಲೇ ವಾಸ ಮಾಡುವವನಾಗಿದ್ದೇನೆ, ನಿಮ್ಮ ಸಂಗಡವೇ ವಾಸ ಮಾಡುವವನಾಗಿದ್ದಾನೆ ಎಂದು ಹೇಳುತ್ತಿದ್ದಾನೆ. ಜನರು ನನ್ನ ಗೂಡಾರವನ್ನು ಕಟ್ಟಲಿ, ನಾನು ಅವರ ಮಧ್ಯದಲ್ಲೇ ವಾಸ ಮಾಡುವವನಾಗಿದ್ದೇನೆ. ವಾವ್, ಎಂತಹ ಅದ್ಭುತವಾದಂಥ ವಾಗ್ದಾನವಾಗಿದೆ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ. ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ. ಆದರೆ ದೇವರು ಅವರ ಮಧ್ಯದಲ್ಲೇ ವಾಸ ಮಾಡುವಾಗ ಆ ಅದ್ಭುತ ಕಾರ್ಯಗಳಿಗಿಂತ ದೊಡ್ಡದಾದ ಅದ್ಭುತ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. Before he was just coming and going temporary. ಆದರೆ ಈಗ ಅವರ ಮಧ್ಯದಲ್ಲೇ ವಾಸ ಮಾಡುವಾಗ ಆ ಅದ್ಭುತ ಕಾರ್ಯಕ್ಕಿಂತ, ಕೆಂಪು ಸಮುದ್ರ, ವಿಲ್ಡರ್ನೆಸ್, ಆ ಅದ್ಭುತ ಕಾರ್ಯಗಳಿಗಿಂತ ದೊಡ್ಡದಾದ ಅದ್ಭುತ ಕಾರ್ಯಗಳನ್ನು ದೇವರು ಮಾಡುವವನಾಗಿದ್ದಾನೆ. ದೇವರು ತನ್ನ ಅಪಾರವಾದ ಪ್ರೀತಿಯನ್ನು ತನ್ನ ಜನರ ಮೇಲೆ ಇಟ್ಟಿದ್ದನು. ಆದ ಕಾರಣವೇ ಅವರ ಸಂಗಡವೇ ಇರುವುದಕ್ಕೆ ನಿರ್ಧಾರ ಮಾಡುತ್ತಿದ್ದಾನೆ, ಬಯಸುತ್ತಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ದೇವರು ನಮ್ಮಿಂದ ಯಾವ ಶ್ರೇಷ್ಠ ವಿಷಯವನ್ನು ಹಿಂದಿಟ್ಟುಕೊಳ್ಳಲಿಲ್ಲ, ಎಲ್ಲವನ್ನು ತನ್ನ ಜನರಿಗೆ ನೀಡಿದ್ದಾನೆ. ಆದರೆ ಅನೇಕ ಸಮಯ ನಾವು ನಮ್ಮ ಶ್ರೇಷ್ಠವಾದ ವಿಷಯವನ್ನು ದೇವರಿಗೆ ನೀಡುವುದಿಲ್ಲ. ಇಲ್ಲಿ ಜನರು ದೇವರಿಗೆ ಪ್ರತಿಕ್ರಿಯೆ ಮಾಡುವ ಸಮಯವಾಗಿತ್ತು. ದೇವರಿಗೆ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಸಮಯವಾಗಿತ್ತು. ದೇವರು ಹೇಳುತ್ತಿದ್ದಾನೆ, ನೀವು ನನಗೆ ಗೂಡಾರವನ್ನು ಕಟ್ಟಿರಿ, ಆಗ ನಿಮ್ಮ ಮಧ್ಯದಲ್ಲಿ ನಾನು ವಾಸ ಮಾಡುವವನಾಗಿದ್ದೇನೆ. ವಾವ್, ಮೋಶೆಯು, ದ ಲೀಡರ್, ಸಭಾಪಾಲಕನು, ದ ಪಾಸ್ಟರ್, ಈ ಮಾತುಗಳನ್ನು ಕೇಳಿ ಜನರಿಗೆ ಹೋಗಿ ಹೇಳುತ್ತಾನೆ. ದೇವರ ಆಲೋಚನೆಯನ್ನು ಇಸ್ರೇಲ್ ಜನರಿಗೆ ಹೇಳುತ್ತಾನೆ. ಅಕಸ್ಮಾತ್ ಈ ಮಾತನ್ನು ಈ ಸಮಯದಲ್ಲಿ ನಮಗೆ ಹೇಳಿದ್ದರೆ ನಾವು ಹೇಳುವ ವಿಷಯವೇನೆಂದರೆ, ನಾನು ಇನ್ನು ಮೇಲೆ ಆ ಸಭೆಗೆ ನಾನು ಹೋಗುವುದಿಲ್ಲ, ಅಯ್ಯೋ ನನ್ನಲ್ಲಿರುವ ಅಮೂಲ್ಯವಾದ ವಿಷಯವನ್ನು ಕೇಳಿದ್ದಾರೆ, ಆದ ಕಾರಣ ಇನ್ನ ಮೇಲೆ ನಾನು ಆ ಸಭೆಗೆ ಹೋಗುವುದಿಲ್ಲ ಎಂದು ನಾವು ಹೇಳುತ್ತೇವೆ. ದಿ ಅದರ್ ಸೈಡ್, ಮೋಶೆ ಕೂಡ ಇಂದಿನ ಕಳ್ಳ ಮೋಶೆಯ ಹಾಗೆ ಇಲ್ಲ, ಅಂದರೆ ಕಳ್ಳ ಬೋಧಕರ ಹಾಗೆ ಇಲ್ಲ. ಮೋಶೆಯು ಈ ವಿಷಯವನ್ನು ಹೇಳಿದ್ದು ದೇವರ ಗೂಡಾರವನ್ನು ಕಟ್ಟುವುದಕ್ಕಾಗಿ. ಆದರೆ ಇಂದಿನ ಕಳ್ಳ ಮೋಶೆಯರು ಏನು ಮಾಡುತ್ತಾರೆಂದರೆ, ಮನುಷ್ಯರಿಂದ, ಭಕ್ತರಿಂದ ಕಾಣಿಕೆಯನ್ನು ತೆಗೆದು ಅವರ ಗೂಡಾರವನ್ನು ಕಟ್ಟಿಕೊಳ್ಳುತ್ತಾರೆ, ಕೋಟ್ಯಾನುಗಟ್ಟಲಿರುವ ಗಾಡಿಗಳನ್ನು ತೆಗೆದುಕೊಳ್ಳುತ್ತಾರೆ, ಅವರ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ದೊಡ್ಡದಾಗಿ ಮಾಡುತ್ತಾರೆ. ಆದರೆ ಮೋಶೆಯು ಒಳ್ಳೆ ಸೇವಕನಾಗಿದ್ದನು, ನಿಜವಾದ ಸೇವಕನಾಗಿದ್ದಾನೆ. ಈ ಮಾತುಗಳನ್ನು ಇಸ್ರೇಲ್ ಜನರಿಗೆ ಹೇಳುತ್ತಿದ್ದಾನೆ. ಈ ಇಸ್ರೇಲ್ ಜನರು ಮಾಡಿದ ಕಾರ್ಯವನ್ನು ನಾವು ನೋಡೋಣ. 35ನೇ ಅಧ್ಯಾಯ, ಅರಣ್ಯಕಾಂಡ 35ನೇ ಅಧ್ಯಾಯ ವಚನ 20 ಮತ್ತು 21ರಲ್ಲಿ ನಾವು ನೋಡುತ್ತೇವೆ. ಈ ಜನರು ಸ್ವಲ್ಪ ಹೊತ್ತು ಮೋಶೆಯಿಂದ ದೂರ ಹೋಗಿ ಕೆಲವು ಸಮಯದ ನಂತರ ಹಿಂದಿರುಗುತ್ತಾರೆ. ಆ ಹಿಂದಿರುಗುವಾಗ ಅವರಲ್ಲಿದ್ದ ಎಲ್ಲ ಶ್ರೇಷ್ಠವಾದ ವಿಷಯವನ್ನು ಹೃದಯಪೂರ್ವಕವಾಗಿ ಕಾಣಿಕೆಯಾಗಿ ತೆಗೆದುಕೊಂಡು ಬಂದರು ಎಂದು ನಾವು ವಚನದಲ್ಲಿ ನಾವು ನೋಡುತ್ತೇವೆ. ಮುಂದೆ ನೋಡುತ್ತೇವೆ, ಹೆಂಗಸರು ಗಂಡಸರು ಧಾರಾಳವಾಗಿ ನೀಡಿದರು. ಸಚ್ ಅ ಬ್ಯೂಟಿಫುಲ್ ಗೆಸ್ಚರ್.
ನಾವು ನೋಡುತ್ತೇವೆ ಇಲ್ಲಿ ಮನುಷ್ಯರು ಅವರ ಹೃದಯಪೂರ್ವಕವಾಗಿ ನೀಡಿದರು ಎಂದು ವಚನದಲ್ಲಿ ಬರೆದಿದೆ. ಇದನ್ನು ನಾವು ಸೂಕ್ಷ್ಮವಾಗಿ ಓದುವಂತಹ ವಚನವಾಗಿದೆ. ಇಲ್ಲಿ ಮೋಶೆಯು ಪ್ರಾರ್ಥನೆ ಮಾಡಲಿಲ್ಲ, ದೇವರೇ ಅವರ ಮನಸ್ಸನ್ನು ಬದಲಾಯಿಸು, ಅವರನ್ನು ಮನಸ್ಸನ್ನು ಬದಲಾಯಿಸಿ ನಿನ್ನ ಆಲಯಕ್ಕಾಗಿ ಕೊಡುವುದಕ್ಕೆ ಮನಸ್ಸನ್ನು ನೀಡು ಎಂದು ಪ್ರಾರ್ಥನೆ ಮಾಡಲಿಲ್ಲ. ದೇವರ ಆಲೋಚನೆಯನ್ನು ಮೋಶೆ ಮನುಷ್ಯರಿಗೆ ಹೇಳಿದನು. ಮನುಷ್ಯರು ದೇವರು ಮಾಡಿದ ಎಲ್ಲಾ ಕಾರ್ಯವನ್ನು ನೆನೆಸಿ ಕೃತಜ್ಞತೆಯಿಂದ ಅವರಲ್ಲಿದ್ದ ಎಲ್ಲಾ ಶ್ರೇಷ್ಠವಾದ ವಿಷಯವನ್ನು ತಂದಿದರು. ದಟ್ ಈಸ್ ಸೋ ಥ್ಯಾಂಕ್ಫುಲ್ನೆಸ್, ದೇವರಿಗಿರುವ ಥ್ಯಾಂಕ್ಫುಲ್ನೆಸ್ ಎಂದು ನಾವು ನೋಡುತ್ತೇವೆ. ಯಾಕೆಂದರೆ ದೇವರು ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ. ಮೊದಲನೇ ಬಾರಿ ದೇವರು ಕೇಳುವಾಗ ಅವರಿಗೆ ಸುಮ್ಮನೆ ಇರುವುದಕ್ಕೆ ಸಾಧ್ಯವಾಗಲಿಲ್ಲ. ಅವರ ಹೃದಯದಲ್ಲಿ ಕೃತಜ್ಞತೆ ಉಕ್ಕುತ್ತಿತ್ತು. ಆದ ಕಾರಣವೇ ಅವರಲ್ಲಿದ್ದ ಎಲ್ಲಾ ವಿಷಯವನ್ನು, ಶ್ರೇಷ್ಠವಾದ ವಸ್ತುಗಳನ್ನು ದೇವರ ಗುಡಾರವನ್ನು ಕಟ್ಟುವುದಕ್ಕೆ ತಂದರು. ಎಷ್ಟು ತಂದರೆಂದರೆ 36ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುತ್ತೇವೆ, ಮೋಶೆಯು ಅಪ್ಪಣೆ ಮಾಡುತ್ತಿದ್ದಾನೆ, ಇಸ್ರೇಲ್ ಜನರೇ ಪ್ಲೀಸ್ ಸ್ಟಾಪ್ ಮಾಡಿ, ನಿಲ್ಲಿಸಿ, ನಿಮ್ಮ ಕಾಣಿಕೆಯನ್ನು ಕೊಡುವುದನ್ನು ನಿಲ್ಲಿಸಿ, ಇನ್ನು ತೆಗೆದುಕೊಳ್ಳುವುದಕ್ಕೆ ಸ್ಥಳವಿಲ್ಲ, ಪ್ಲೀಸ್ ಸ್ಟಾಪ್ ಎಂದು ಅಪ್ಪಣೆ ಮಾಡುತ್ತಿದ್ದಾನೆ. ನೆನೆಸಿ ನೋಡಿ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಇದೇ ಶ್ರೇಷ್ಠವಾದ ಆರಾಧನೆ. ಅನೇಕ ಸಾರಿ ನಾವು ಆರಾಧನೆ ಎಂದರೆ ಹಾಡುವುದೊಂದು ಅಪಾರ್ಥ ಮಾಡಿಕೊಳ್ಳುತ್ತೇವೆ. ನೋ, ಕಾರ್ಯರೂಪದಲ್ಲಿರುವ ಇಲ್ಲದೆ ಇರುವ ಆರಾಧನೆಯೇ ಅಲ್ಲ. ವಿ ಲೈಕ್ ಟು ಸಿಂಗ್ ಸಾಂಗ್, ಬ್ಯೂಟಿಫುಲ್ ಸಾಂಗ್. ನಮ್ಮ ಸಭೆಯಲ್ಲೂ ಕೂಡ ಶ್ರೇಷ್ಠವಾಗಿ ಹಾಡುಗಳನ್ನು ಹಾಡುತ್ತಾರೆ. ಬಟ್ ಇಫ್ ದೇರ್ ಇಸ್ ನೋ ಡೀಡ್, ಕಾರ್ಯವು ಇಲ್ಲದಿದ್ದರೆ ಅದು ವ್ಯರ್ಥ. ಇಟ್ ಇಸ್ ಜಸ್ಟ್ ಅನ್ ಎಂಟರ್ಟೈನ್ಮೆಂಟ್. ಇಂದಿನ ಸಭೆಗಳಲ್ಲಿ ಬೇರೆ ಹಾಡುಗಳು, ಆರಾಧನೆ ಎಂದು ಹೇಳುವ ಹಾಡುಗಳು ಎಂಟರ್ಟೈನ್ಮೆಂಟ್. ಆದರೆ ನಿಜವಾದ ಆರಾಧನೆ ದೇವರಿಗೆ ಕಾರ್ಯರೂಪದಲ್ಲಿ ಮಾಡುವುದು. ಜನರು ಯಾವ ವಿಷಯವನ್ನು ಹಿಂದಿಟ್ಟುಕೊಳ್ಳದೆ ದೇವರಿಗಾಗಿ ನೀಡುತ್ತಿದ್ದಾರೆ. ವೆನ್ ದೇ ಡಿಡ್ ದಟ್, ಜನರು ಧಾರಾಳವಾಗಿ ದೇವರಿಗೆ ನೀಡಿದಾಗ ಅದರ ಫಲಿತಾಂಶವಾಗಿ, ಅದರ ಪರಿಣಾಮವಾಗಿ 40ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ದೇವರ ಪ್ರಸನ್ನತೆ ಅಲ್ಲಿ ಇಳಿದು ಬಂದಿತ್ತು. ಶಕೈನ ಗ್ಲೋರಿ ಅಲ್ಲಿ ಇಳಿದು ಬಂದಿತ್ತು. ಆ ಪ್ರಸನ್ನತೆ ಎಷ್ಟು ಬಲವಾಗಿತ್ತೆಂದರೆ ಮೋಶೆಯು ಆ ಗೂಡಾರದ ಒಳಗೆ ಹೋಗುವುದಕ್ಕೆ ಸಾಧ್ಯವಾಗಲಿಲ್ಲ, ಅಷ್ಟು ಬಲಿಷ್ಠವಾಗಿ ಇತ್ತು. ದೇವ ಜನರು ಮಾಡಿದ ಧಾರಾಳ ಆರಾಧನೆಯ ಕಾರಣ ಅವರಲ್ಲಿ ಸುರಕ್ಷತೆ ಉಂಟಾಯಿತು. ಶತ್ರುಗಳು ಅಲ್ಲಿ ಬರುವುದಕ್ಕೆ ಸಾಧ್ಯವಾಗಲಿಲ್ಲ. ಯಾವಾಗ ದೇವರ ಪ್ರಸನ್ನತೆ ಅವರ ಮಧ್ಯದಲ್ಲಿತ್ತು, ಶತ್ರುಗಳು ಅವರನ್ನು ಮುಟ್ಟುವುದಕ್ಕೆ ಭಯಪಡುತ್ತಿದ್ದರು. ಸೈತಾನನು ಬರುವುದಕ್ಕೆ ಸಾಧ್ಯವಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ದೇವರು ಶ್ರೇಷ್ಠವಾದ ಕಾರ್ಯವನ್ನು ಮಾಡಿದನು. ಗುಲಾಮತ್ವದಿಂದ ಬಿಡಿಸಿ ಕೆಂಪು ಸಮುದ್ರದಲ್ಲಿ ಮಾರ್ಗವನ್ನು ಮಾಡಿ ಅರಣ್ಯ ಭೂಮಿಯಲ್ಲಿ ಆಹಾರವನ್ನು ನೀಡಿದನು. ಯಾವ ಪರಿಚಯವೂ ಇಲ್ಲದಂತ ಜನರಿಗೆ ದೇವರು ಹೊಸ ಪರಿಚಯವನ್ನು ನೀಡಿದನು. ಅದು ಮಾತ್ರವಲ್ಲ, ಹಾಲು ಜೇನು ಹರಿಯುವ ಭೂಮಿಯನ್ನು ಅವರಿಗೆ ನೀಡುತ್ತೇನೆ ಎಂದು ವಾಗ್ದಾನ ಮಾಡಿದನು. ಆದರೆ ಈ ಎಲ್ಲ ವಿಷಯಕ್ಕಿಂತ ಶ್ರೇಷ್ಠವಾದ ವಿಷಯವೇನೆಂದರೆ, ನಾನು ನಿಮ್ಮ ಮಧ್ಯದಲ್ಲೇ ವಾಸ ಮಾಡುತ್ತೇನೆ, ನಿಮ್ಮ ಸಂಗಡವೇ ಇರುತ್ತೇನೆ. ಆದರೆ ಅದಕ್ಕಿಂತ ಮೊದಲು ನೀವು ಒಂದು ಕಾರ್ಯವನ್ನು ಮಾಡಬೇಕು. ನನ್ನ ಜನರು ಈ ಕಾರ್ಯವನ್ನು ಧಾರಾಳವಾಗಿ ಮಾಡಬೇಕು, ಸ್ವ ಇಚ್ಛೆಯಿಂದ ಮಾಡಬೇಕು. ಅಂದರೆ ಸ್ವ ಇಚ್ಛೆಯಿಂದ ಧಾರಾಳವಾಗಿ ನನ್ನ ಗೂಡಾರವನ್ನು ಕಟ್ಟಬೇಕಾಗಿದೆ. ಈ ಜನರು ಮಾಡಿದ ಕಾರ್ಯದಿಂದ ದೇವರು ಸಂತೋಷಪಟ್ಟನು, ಪ್ರಶಂಸಿಸಿ ಹೊಂದನು. ಆದ ಕಾರಣವೇ ಬಲವಾದ ಪ್ರಸನ್ನತೆ ಅವರ ಮಧ್ಯದಲ್ಲಿ ಇಳಿದು ಬಂದಿತು. ಇಲ್ಲಿ ನೋಡುವಾಗ ಎಲ್ಲಾ ಜನರು ಅವರ ಕಾರ್ಯವನ್ನು ಮಾಡಿದರು. ಅಂದರೆ ಸುಮ್ಮನೆ ನಿಂತುಕೊಂಡು ನೋಡುವಂತ ಜನರು ಯಾರು ಇರಲಿಲ್ಲ. ದೇವರು ಅವರನ್ನು ಒತ್ತಾಯಪಡಿಸಲಿಲ್ಲ. ಮೋಶೆ ಅವರಿಗೆ ದೇವರ ಆಲೋಚನೆಯನ್ನು ನೀಡಿದನು. ಜನರು ಪ್ರತಿಕ್ರಿಯೆಯಾಗಿ ಧಾರಾಳ ಮನಸ್ಸಿನಿಂದ ವರ್ತನೆ ಮಾಡಿದರು. ಮೋಶೆಯು ನಾಯಕತ್ವದಲ್ಲಿದ್ದನು. ದೇವರು ಗೂಡಾರಕ್ಕಾಗಿ ಜನರು ಧಾರಾಳವಾಗಿ ನೀಡಿದರು. ಎಲ್ಲರೂ ಸೇರಿ ಕಾರ್ಯಗಳನ್ನು ಮಾಡಿದರು. ದೇವರ ಗೂಡಾರವನ್ನು
ಎಲ್ಲರೂ ಕೈ ಜೋಡಿಸಿ ಕಟ್ಟಿದರು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ದೇವರ ಕಾರ್ಯ ಎಲ್ಲರೂ ಮಾಡುವಂತ ವಿಷಯವಾಗಿದೆ. ಇಟ್ಸ್ ನಾಟ್ ಲೈಕ್ ಕ್ರಿಕೆಟ್ ಮ್ಯಾಚಿನ ಹಾಗೆ ಇಲ್ಲ. ಕ್ರಿಕೆಟ್ ಮ್ಯಾಚ್ ನೋಡುವಾಗ 11 ಜನ ಆಡುತ್ತಾರೆ, ಸಾವಿರಾರು ಜನ ಕುಳಿತುಕೊಂಡು ಸ್ಟೇಡಿಯಂ ಆಗಲಿ ಮನೆಯಲ್ಲಾಗಲಿ ಟಿವಿ ಮುಂದೆ ಕಾಮೆಂಟ್ರಿಗಳನ್ನು ನೀಡ್ತಾ ಇರ್ತಾರೆ. ಅಯ್ಯೋ ಹಿಂಗೆ ಮಾಡಿದ್ರೆ ಚೆನ್ನಾಗಿತ್ತು, ಹಂಗೆ ಹೊಡೆದಿದ್ರೆ ಚೆನ್ನಾಗಿತ್ತು, ಹಿಂಗೆ ಬೌಲಿಂಗ್ ಮಾಡಿದ್ರೆ ಚೆನ್ನಾಗಿತ್ತು. ದೇವರ ಕಾರ್ಯ ಕ್ರಿಕೆಟ್ ಮ್ಯಾಚಿನ ಹಾಗೆ ಅಲ್ಲ, ಬೇರೆ ಪಾಸ್ಟರ್ ಮಾಡುವ ಕಾರ್ಯವಲ್ಲ, ಅಥವಾ ಸಭೆಯಲ್ಲಿ ಹಿರಿಯರು ಮಾಡುವ ಮಾತ್ರ ಕಾರ್ಯವಲ್ಲ, ಎಲ್ಲರೂ ಕೈ ಜೋಡಿಸಿ ಮಾಡುವಂತ ಕಾರ್ಯವಾಗಿದೆ. ಯಾಕೆಂದರೆ ದೇವರ ಗೂಡಾರ ಆತನ ಪ್ರಸನ್ನತೆಯನ್ನು ಸೂಚಿಸುತ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ದೇವರು ನಾವು ಅವರ ಮಧ್ಯಸ್ಥಿಕನಾಗಿದ್ದನು. ದೇವರು ಮಧ್ಯಸ್ಥಿಕನಾಗಿರುವಾಗ ಮನುಷ್ಯರ ಜೀವನದಲ್ಲಿ ಸಫಲತೆ ಉಂಟಾಗುತ್ತದೆ, ಆಶೀರ್ವಾದಗಳು ಉಂಟಾಗುತ್ತದೆ. ಅನೇಕರು ನೆನೆಸಿ ನೋಡಬೇಕು. ನಾವು ಅನೇಕ ವರ್ಷಗಳಿಂದ ಸಭೆಗೆ ಹೋಗುತ್ತೇವೆ, ಆದರೆ ನಮ್ಮ ಜೀವನದಲ್ಲಿ ಸಫಲತೆ ಇಲ್ಲ, ಆಶೀರ್ವಾದವಿಲ್ಲ. ಯಾಕೆಂದರೆ ನಾವು ಕೇವಲ ದೇವರ ಬಳಿ ಮಾತ್ರ ಕೇಳುವುದಕ್ಕೆ ಹೋಗುತ್ತೇವೆ, ಆದರೆ ದೇವರಿಗೆ ನೀಡುವುದಕ್ಕೆ ನಾವು ಹೋಗುವುದಿಲ್ಲ. ಸಮಟೈಮ್ಸ್ ಚಿಲ್ಲರೆಯನ್ನು ನಾವು ದೇವರಿಗೆ ನೀಡುತ್ತೇವೆ, ಅಂದರೆ ಮಿಕ್ಕಿರುವ ವಿಷಯಗಳನ್ನು ದೇವರಿಗೆ ನೀಡುತ್ತೇವೆ. ಶ್ರೇಷ್ಠವಾದ ವಿಷಯವಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಕ್ವಾಂಟಿಟಿ, ಎಷ್ಟು ಕೊಡುತ್ತೇವೆ ಎಂದು ನಾನು ಹೇಳುತ್ತಿಲ್ಲ. ದ ಕ್ವಾಲಿಟಿ. ಆ ವಿಧವೆ ಅವಳಿದ್ದ 2 ನಾಣ್ಯವನ್ನು ನೀಡಿದಳು. ಅದು ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಶ್ರೇಷ್ಠವಾಗಿತ್ತು. ಯಾಕೆಂದರೆ ಅವಳಲ್ಲಿದ್ದ ಶ್ರೇಷ್ಠ ವಿಷಯವೇ 2 ನಾಣ್ಯ. ನಾವು ಏನು ಮಾಡುತ್ತೇವೆ, ನಮ್ಮ ಶ್ರೇಷ್ಠ ವಿಷಯಗಳನ್ನೆಲ್ಲ ನಮ್ಮಲ್ಲಿಟ್ಟುಕೊಂಡು ನಮ್ಮಲ್ಲಿರುವ ಚಿಲ್ಲರೆಯನ್ನು ದೇವರಿಗಾಗಿ ನೀಡುತ್ತೇವೆ. ದೇವರ ಪ್ರಸನ್ನತೆ, ಅವರು ಮಾಡಿದ ಕಾರ್ಯಗಳಿಂದ ದೇವರ ಪ್ರಸನ್ನತೆ ಅವರ ಮಧ್ಯದಲ್ಲಿ ಬಂದಿತ್ತು. ಆದ ಕಾರಣ ಅವರ ಜೀವನದಲ್ಲಿ ಸಫಲತೆ ಉಂಟಾಗುವುದಾಗಿದೆ. ದೇವರು ಮಧ್ಯಸ್ಥಿಕನಾಗಿ ಇರುವಾಗ ವೈರಿಯು ನಮ್ಮ ಬಳಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ದೇವರು ಮಧ್ಯದಲ್ಲಿ ವಾಸ ಮಾಡುವಾಗ ಅವರಿಗೆ ಕೊರತೆ ಉಂಟಾಗುವುದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಹೇಳುತ್ತಾನೆ, ಆತನ ರಾಜ್ಯಕ್ಕೋಸ್ಕರ ತವಕ ಪಡಿರಿ, ಎಲ್ಲವೂ ನೀಡಲ್ಪಡಲಾಗುತ್ತದೆ. ದೇವರು ಯಾವಾಗ ನಮ್ಮ ಮಧ್ಯಸ್ಥಿಕನಾಗಿರುತ್ತಾನೋ, ಯಾವಾಗ ನಮ್ಮ ಕುಟುಂಬದಲ್ಲಿ, ನಮ್ಮ ಕೆಲಸದಲ್ಲಿ, ವೈಯಕ್ತಿಕ ಜೀವನದಲ್ಲಿ ಇರುವಾಗ ಕೊರತೆ ಉಂಟಾಗುವುದಿಲ್ಲ, ಸಮಸ್ಯೆ ಉಂಟಾಗುವುದಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ದೇವರು ತನ್ನ ಗೂಡಾರದಲ್ಲಿ ವಾಸ ಮಾಡಿದನು. ಆದರೆ ಹೊಸ ಒಡಂಬಡಿಕೆ ಅದಕ್ಕಿಂತ ಮೇಲ್ಪಟ್ಟ ವಿಷಯವಾಗಿದೆ. ದಟ್ ವಾಸ್ ಟೆಂಪ್ರವರಿ. ಆ ಗೂಡಾರವು ನಾಶವಾಯಿತು. ಟೆಂಪಲ್ ಕಟ್ಟಿದ್ರು, 2 ಸಾರಿ ಕಟ್ಟಿದರು, ಆದರೆ ಬಿದ್ದು ಹೋಯಿತು. ಆದರೆ ಹೊಸ ಒಡಂಬಡಿಕೆಯ ಗೂಡಾರ ಹಳೆ ಒಡಂಬಡಿಕೆಯ ಗೂಡಾರಕ್ಕಿಂತ ಶ್ರೇಷ್ಠವಾದ ವಿಷಯವಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ವಚನ 4, 5, 6ರಲ್ಲಿ ನೋಡುತ್ತೇವೆ. ವಚನದಲ್ಲಿ ನೋಡುತ್ತೇವೆ, ನಾವೇ ದೇವರ ಗೂಡಾರವಾಗಿದ್ದೇವೆ. ದೇವರು ಈ ಆಲಯವನ್ನು ಕಟ್ಟುತ್ತಿದ್ದಾನೆ. ಯೇಸು ಕ್ರಿಸ್ತನು ಈ ಆಲಯದ ಯಜಮಾನನಾಗಿದ್ದಾನೆ. ವಾವ್! ಎಂತಹ ಅದ್ಭುತವಾದಂತಹ ಬದಲಾವಣೆ. ಮನುಷ್ಯರು ವಸ್ತುಗಳಿಂದ ಗೂಡಾರವನ್ನು ಕಟ್ಟಿದರು ಹಳೆ ಒಡಂಬಡಿಕೆಯಲ್ಲಿ, ಆದರೆ ಈಗ ನಾವೇ ದೇವರ ಗೂಡಾರವಾಗಿದ್ದೇವೆ. ವಿ ಆರ್ ದ ಟೆಂಪಲ್ ಆಫ್ ಗಾಡ್ ಅಂಡ್ ಗಾಡ್ ಇಸ್ ಬಿಲ್ಡಿಂಗ್ ದಿಸ್ ಟೆಂಪಲ್ ಅಂಡ್ ಜೀಸಸ್ ಇಸ್ ಓವರ್ಸೀಯಿಂಗ್ ದಿಸ್ ಟೆಂಪಲ್. ಇಬ್ರಿಯರಿಗೆ ಬರೆದ ಪತ್ರಿಕೆ ಅಲ್ಲಿ ನೋಡುವ ಆ ಜನರು ದೇವರ ಕಾರ್ಯವನ್ನು ಶ್ರೇಷ್ಠವಾಗಿ ಪ್ರಾರಂಭ ಮಾಡಿದರು. ಆದರೆ ಕೆಲವು ಸಮಯದ ನಂತರ ಅವರಲ್ಲಿರುವ ಆಸಕ್ತಿ ಕಡಿಮೆಯಾಯಿತು. ಜಸ್ಟ್ ಲೈಕ್ ಅಸ್, ನಾವು ಸಂಡೇ ವಿ ಹ್ಯಾವ್ ಲಾಟ್ ಆಫ್ ಆಸಕ್ತಿ, ಆದರೆ ಮಂಡೇ ಸೋಡಾ ಗ್ಯಾಸ್ ಎಲ್ಲ ಖಾಲಿ ಆಗ್ಬಿಡ್ತದೆ. ಅದೇ ರೀತಿಯಲ್ಲಿ ಈ ಚರ್ಚಲ್ಲಿದ್ದ ಜನರು ಕೂಡ ಹಿಬ್ರೂ ಲೆಕ್ಚರಲ್ಲಿ ನೋಡುವಾಗ ಬಹಳ ಆಸಕ್ತಿಯಿಂದ ಪ್ರಾರಂಭ ಮಾಡಿದರು, ಆದರೆ ಆಸಕ್ತಿ ಕಡಿಮೆಯಾಯಿತು. ಆ ಬರಹಗಾರನು ಹೇಳುತ್ತಿದ್ದಾನೆ, ನಿಮಗೆ ಯಾವ ಪರಿಚಯವೂ ಇರಲಿಲ್ಲ, ನೀವು ನರಕಕ್ಕೆ ಹೋಗುವುದಕ್ಕೆ ಯೋಗ್ಯರಾಗಿದ್ದ ಜನ, ನಿಮ್ಮಲ್ಲಿ ಪರಿಶುದ್ಧಾತ್ಮನು ಇರಲಿಲ್ಲ, ದೇವರ ಮುಂದೆ ನಿಲ್ಲುವುದಕ್ಕೆ ಯೋಗ್ಯತೆ ಇರಲಿಲ್ಲ, ಆದರೆ ದೇವರು ಎಲ್ಲವನ್ನು ಬದಲಾಯಿಸಿದ್ದಾನೆ. ಎಂತಹ ಆಶೀರ್ವಾದವನ್ನು ನೀಡಿದ್ದಾನೆ, ಹೇರಾಳವಾದ ಆಶೀರ್ವಾದವನ್ನು ನೀಡಿದ್ದಾನೆ. ಆದರೆ ನಿಮ್ಮಲ್ಲಿ ಕೆಲವರು ದೇವರಿಗಾಗಿ
ಏನು ಕಾರ್ಯವನ್ನು ಮಾಡುತ್ತಿಲ್ಲ. ಈ ಮಾತುಗಳನ್ನು ಕೇಳಿ ನೀವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಉಜ್ಜೀವನ ಹೊಂದಬೇಕಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ದೇವರು ಯಾರಿಗೂ ಒತ್ತಾಯ ಪಡಿಸಲಿಲ್ಲ. ಅವರು ಸ್ವ ಇಚ್ಛೆಯಿಂದ ನೀಡಿದರು. ಹೃದಯದಲ್ಲಿ ಕೃತಜ್ಞತೆ ಹೆಚ್ಚಾದ ಕಾರಣ ಧಾರಾಳವಾಗಿ ಅವರು ನೀಡಿದರು. ಈ ದಿನ ದೇವರು ನಮಗೆ ಹೇರಾಳವಾದ ವಿಷಯವನ್ನು ನಮಗೆ ಮಾಡಿದ್ದಾನೆ. ಈ ದಿನ ನಾವು ಜೀವಂತವಾಗಿರುವುದೇ ದೇವರ ಕೃಪೆ. ಇಲ್ಲದಿದ್ದರೆ ಕೊರೋನಾ ಟೈಮಲ್ಲಿ ನಾವೆಲ್ಲರೂ ಸತ್ತು ಹೋಗಬೇಕಾಗಿತ್ತು. ಅದಕ್ಕಿಂತ ಅನೇಕ ಆಶೀರ್ವಾದಗಳನ್ನು ನೀಡಿದ್ದಾನೆ. ನಾವು ನಮ್ಮ ಪ್ರತಿಕ್ರಿಯೆಯನ್ನು ಮಾಡಬೇಕಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಗಳೇ, ನೀವು ದೇವರ ಆಲಯವಾಗಿದ್ದೀರ. ದೇವರು ಈ ಆಲಯವನ್ನು ಕಟ್ಟುತ್ತಿದ್ದಾನೆ. ಆದ ಕಾರಣ ನಾವು ಇದರಲ್ಲಿ ಕೈ ಜೋಡಿಸಬೇಕಾಗಿದೆ. ನಮ್ಮ ಕಾರ್ಯವನ್ನು ಮಾಡಬೇಕು. ಯಾವಾಗ ಕೆಲವು ಸದಸ್ಯರು ಅವರ ಕಾರ್ಯವನ್ನು ಮಾಡುವುದಿಲ್ಲವೋ ಸೇವೆ ಕಡಿಮೆಯಾಗುತ್ತದೆ. ಅದು ದೇವರಿಗೆ ಸಂತೋಷವನ್ನು ತರುವುದಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನೀವು ನಿಜವಾಗಿ ದೇವರ ಆಲಯವಾಗಿದ್ದರೆ ನೀವು ಸುಮ್ಮನೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ನೀವು ನಿಜವಾಗಿ ದೇವರ ಆಲಯವಾಗಿದ್ದರೆ ದೇವರ ಕಾರ್ಯಗಳನ್ನು ನೀವು ಸುಮ್ಮನೆ ನೋಡಿಕೊಂಡು ನಿಂತುಕೊಂಡು ಇಡುವುದಕ್ಕೆ ಸಾಧ್ಯವೇ ಇಲ್ಲ. ಅನೇಕರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತೇನೆ ಎಂದು ನೆನೆಸಿಕೊಳ್ಳುತ್ತೇವೆ, ಆದರೆ ಆತನ ಕಾರ್ಯದಲ್ಲಿ ನಾವು ಕೈ ಜೋಡಿಸುವುದಿಲ್ಲ. ಪ್ರಿಯ ಸಹೋದರ ಸಹೋದರಿಗಳೇ, ನೀವು ಟೀಚರ್ ಎಂದು ಕೆಲಸ ಮಾಡುತ್ತಿದ್ದರೆ ನಿಮಗೆ ಟೀಚಿಂಗ್ ಬರಬೇಕು. ನಾವು ಟೀಚರ್ ಎಂದು ಹೇಳಿಕೊಂಡು ನನಗೆ ಟೀಚಿಂಗ್ ಬರುವುದಿಲ್ಲ ಎಂದು ಹೇಳಿದರೆ ದೇರ್ ಇಸ್ ಸಮಥಿಂಗ್ ಇಸ್ ರಾಂಗ್. ಒಂದು ಡ್ರೈವರ್ಗೆ ಗಾಡಿ ಓಡಿಸೋಕ್ಕೆ ಬರಬೇಕು. ಒಂದು ಡ್ರೈವರ್ ನಾನು ಡ್ರೈವಿಂಗ್ ಕೆಲಸ ಮಾಡ್ತೇನೆ ಆದರೆ ನನಗೆ ಡ್ರೈವಿಂಗ್ ಬರೋದಿಲ್ಲ ಅಂತ ಹೇಳಿದರೆ ದೇರ್ ಇಸ್ ಸಮಥಿಂಗ್ ಇಸ್ ರಾಂಗ್. ನನ್ನ ಮನೆ ಗಲೀಜಾಗಿದ್ದರೆ ನಾನು ಸುಮ್ಮನೆ ಇರುವುದಿಲ್ಲ, ನಾನು ಅದನ್ನು ಕ್ಲೀನ್ ಮಾಡುತ್ತೇನೆ. ಯಾರು ನನಗೆ ಹೇಳುವ ಅಗತ್ಯವಿಲ್ಲ. ಯಾಕೆಂದರೆ ಅದು ನನ್ನ ಮನೆಯಾಗಿದೆ. ನನ್ನ ಮನೆಯಲ್ಲಿ ಒಂದು ನಲ್ಲಿ ಲೀಕ್ ಆಗ್ತಾ ಇದ್ರೆ ಅದನ್ನು ನೋಡಿ ನಾನು ಸುಮ್ಮನೆ ಇರುವುದಿಲ್ಲ. ಐ ಗೋ ಫಿಕ್ಸ್ ಇಟ್. ಅದು ಫಿಕ್ಸ್ ಮಾಡುವವರೆಗೆ ನಾನು ಸುಮ್ಮನೆ ಇರುವುದಿಲ್ಲ. ವೈ? ಇಟ್ ಇಸ್ ಮೈ ಹೌಸ್. ನನ್ನ ಮನೆಯಾಗಿದೆ. ದೇವರ ಕಾರ್ಯ ಈ ಎಲ್ಲ ವಿಷಯಗಳಿಗಿಂತ ಮೇಲ್ಪಟ್ಟ ವಿಷಯವಾಗಿದೆ. ಆದರೆ ನಾವು ಹೇಗೆ ಸುಮ್ಮನೆ ನಿಂತುಕೊಂಡು ನೋಡುತ್ತಿದ್ದೇವೆ? ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಎಷ್ಟು ಸಾರಿ ನಾವು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ದೇವೆ. ದೇವರೇ, ನಿನ್ನ ರಾಜ್ಯಕ್ಕೋಸ್ಕರ ನಾನು ಏನು ಮಾಡಬೇಕು? ವಿ ಪ್ರೇ ಬಟ್ ವಿ ಡೋಂಟ್ ಡೂ ಎನಿಥಿಂಗ್. ಅದು ಡಿಫರೆಂಟ್ ಥಿಂಗ್. ದೇವರೇ, ನಿನ್ನ ರಾಜ್ಯಕ್ಕೋಸ್ಕರ ನಾನು ಏನು ನೀಡಬೇಕು ಎಂದು ಎಷ್ಟು ಸಾರಿ ನಾವು ಕೇಳಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ದೇವರ ಗೂಡಾರ ತಾತ್ಕಾಲಿಕವಾದ ಕಟ್ಟಡವಾಗಿತ್ತು. ಈ ಕಟ್ಟಡಕ್ಕೆ ಜನರು ಅಮೂಲ್ಯವಾದ ವಿಷಯವನ್ನು ಧಾರಾಳವಾಗಿ ನೀಡಿದರು. ಆದರೆ ಈಗ ನೀವು ಮತ್ತು ನಾನು ದೇವರ ಆಲಯವಾಗಿದ್ದೆ. ದೇವರು ಈ ಗೂಡಾರವನ್ನು ಕಟ್ಟುತ್ತಿದ್ದಾನೆ. ಈ ಗೂಡಾರ ಹಳೆ ಒಡಂಬಡಿಕೆಯ ಗೂಡಾರಕ್ಕಿಂತ ದೊಡ್ಡದಾದ ಶ್ರೇಷ್ಠವಾದ ವಿಷಯವಾಗಿದೆ. ಹಾಗಾದರೆ ನಾವು ಎಷ್ಟು ನೀಡಬೇಕಾಗಿದೆ? ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಾನು ದೇವರ ಆಲಯವಾಗಿರುವಾಗ ನನ್ನ ಕರ್ತವ್ಯವನ್ನು ಬೇರೆಯವರಿಗೆ ನಾನು ವಹಿಸುವುದಿಲ್ಲ. ನಾನು ದೇವರ ಆಲಯವಾಗಿರುವಾಗ ನನ್ನ ಜವಾಬ್ದಾರಿಯನ್ನು ಬೇರೆಯವರಿಗೆ ವಹಿಸುವುದಿಲ್ಲ. ಐ ಆಸ್ಕ್, ನನ್ನ ಮಕ್ಕಳನ್ನು ಬೆಳೆಸುವ ಜವಾಬ್ದಾರಿಯನ್ನು, ನನ್ನ ಹೆಂಡತಿ ಮನೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನಾವು ಪಕ್ಕದ ಮನೆಗೆ ವಹಿಸುವುದಿಲ್ಲ. ಆದರೆ ಅನೇಕ ಸಮಯ ದೇವರ ಸೇವೆಯನ್ನು ಮಾತ್ರ ಬೇರೆಯವರಿಗೆ ವಹಿಸುತ್ತೇವೆ. ಪಾಸ್ಟರ್ಗೆ ವಹಿಸುತ್ತೇವೆ, ಇವಾಂಜಲಿಸ್ಟ್ಗಳಿಗೆ ವಹಿಸುತ್ತೇವೆ. ಅವರು ದೇವರ ಸೇವೆಯನ್ನು ಮಾಡಿಕೊಳ್ಳಿ, ನಾವು ಸುಮ್ಮನೆ ನಿಂತುಕೊಂಡು ನೋಡುತ್ತೇವೆ. ದೇವರ ರಾಜ್ಯದಲ್ಲಿ ದೇರ್ ಇಸ್ ನೋ ಬೈ ಸ್ಟ್ಯಾಂಡರ್ಡ್ಸ್. ನಾವು ನಿಜವಾಗಿ ದೇವರ ಆಲಯವಾಗಿದ್ದರೆ ನಮ್ಮ ಕರ್ತವ್ಯವನ್ನು ಬೇರೆಯವರಿಗೆ ವಹಿಸುವುದಿಲ್ಲ, ನಾವು ಮಾಡುತ್ತೇವೆ. ದೇವರ ಆಲಯ ಎಲ್ಲ ವಿಷಯಕ್ಕಿಂತ ದೊಡ್ಡದಾಗಿದೆ. ನನ್ನ ಮನೆ ಬಾಡಿಗೆ ಕಟ್ಟದಿದ್ದರೆ ನಾನು ಸುಮ್ಮನೆ ಇರುತ್ತೇನೋ? ಜವಾಬ್ದಾರಿಯನ್ನು ತೆಗೆದುಕೊಂಡು ನಾನು ಮಾಡುತ್ತೇನೆ. ನಮ್ಮ ಮನೆಯಲ್ಲಿ ಒಂದು ವಸ್ತು ಸರಿಯಾಗಿಲ್ಲ, ನಾನು ಜವಾಬ್ದಾರಿಯನ್ನು ತೆಗೆದುಕೊಂಡು ಸರಿಪಡಿಸುತ್ತೇನೆ. ಹೌ ಕಮ್ ವಿ ಜಸ್ಟ್ ಗಿವ್ ಅವರ್ ರೆಸ್ಪಾನ್ಸಿಬಿಲಿಟಿ? ದೇವರ ರಾಜ್ಯವನ್ನು ಕಟ್ಟುವ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ಹೇಗೆ ಬೇರೆಯವರಿಗೆ ನೀಡುತ್ತೇವೆ?
ಅನೇಕ ಕಾರ್ಯಗಳಿಂದ ಅನೇಕ ಸಭೆಗಳಲ್ಲಿ ಸದಸ್ಯರು ಅವರ ಕಾರ್ಯವನ್ನು ಮಾಡುತ್ತಿಲ್ಲ, ಅವರ ಜವಾಬ್ದಾರಿಯನ್ನು ನಿಭಾಯಿಸುತ್ತಿಲ್ಲ. ಇದರ ಕಾರಣವೇನೆಂದರೆ, ಯು ಮೇ ಗೋ ಟು ಚರ್ಚ್, ಸುಮ್ಮನೆ ಕುರ್ಚಿ ಬಿಸಿ ಮಾಡ್ತೀರಾ, ಹೋಗ್ತೀರಾ, ನೀವು ಏನು ದೇವರ ಕಾರ್ಯ ಮಾಡ್ತಾ ಇಲ್ಲ. ಇದರ ಕಾರಣವೇನೆಂದರೆ ನಿಮ್ಮ ಹೃದಯದಲ್ಲಿ ದೇವರ ಕೃತಜ್ಞತೆ ಇಲ್ಲ. ದೇವರ ಕೃತಜ್ಞತೆ ಹೆಚ್ಚಾಗುವಾಗ ಸುಮ್ಮನೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ನಾವೇ ದೇವರ ಆಲಯವಾಗಿದ್ದೇವೆ. ನೀವು ನಿಜವಾಗಿ ದೇವರ ಆಲಯವಾಗಿ ಮಾರ್ಪಟ್ಟಿದ್ದರೆ ನೀವು ಸುಮ್ಮನೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಕೇವಲ ಮಾತುಗಳಲ್ಲಿಲ್ಲ, ಕಾರ್ಯರೂಪದಲ್ಲಿ ದೇವರಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಆತನು ಮಾಡಿದ ಎಲ್ಲ ಕಾರ್ಯಗಳಿಗೆ ಪ್ರತಿಕ್ರಿಯೆಯಾಗಿ ಧಾರಾಳವಾಗಿ ನಮ್ಮ ಜೀವಿತವನ್ನೇ ಅರ್ಪಿಸುತ್ತೇವೆ. ಹೊಸ ಮಾರ್ಗ ದೇವರ ಗುಡಾರವಾಗಿದೆ. ಆತನು ಈ ಆಲಯವನ್ನು ಕಟ್ಟುತ್ತಿದ್ದಾನೆ. ನೀವು ಆನ್ಲೈನಲ್ಲಿ ನೋಡುವವರು, ನಿಮ್ಮ ಪಟ್ಟಣದಲ್ಲಿ, ನಿಮ್ಮ ಎಲ್ಲಿದ್ದೀರಿಂದ ನನಗೆ ಗೊತ್ತಿಲ್ಲ, ನಿಮ್ಮ ಆಲಯ ನಿಮ್ಮ ದೇವರ ಗುಡಾರವಾಗಿದೆ. ಆ ಆಲಯವನ್ನು ದೇವರು ಕಟ್ಟುತ್ತಿದ್ದಾನೆ. ಹೊಸ ಮಾರ್ಗ ಪ್ರಾರಂಭವಾಗುವಾಗ ಕೇವಲ ಕೆಲವೇ ಜನರಿದ್ದರು. ಈಗ ಅನೇಕ ಕುಟುಂಬಗಳು ಆಶೀರ್ವಾದವನ್ನು ಹೊಂದಿದ್ದಾರೆ. ದೇವರು ಈ ಆಲಯವನ್ನು ಕಟ್ಟುತ್ತಿದ್ದಾನೆ. ದೇವರು ಈ ಆಲಯವನ್ನು ಕಟ್ಟಿರುವಾಗ ನಾನು ಸುಮ್ಮನೆ ಇರುವುದಕ್ಕೆ ಸಾಧ್ಯವೋ? ದೇವರು ಹೊಸ ಮಾರ್ಗವನ್ನು ಕಟ್ಟುತ್ತಿದ್ದಾನೆ. ನಾನು ದೇವರ ಆಲಯವಾಗಿದ್ದೇನೆ. ಆದ ಕಾರಣ ನಾನು ಏನು ಮಾಡಬೇಕು? ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನೀವು ಎಲ್ಲಿದ್ದೀರೆಂದು ನನಗೆ ಗೊತ್ತಿಲ್ಲ. ನಿಮ್ಮ ಪ್ರದೇಶದಲ್ಲಿ ನಿಮ್ಮ ಗೂಡಾರ, ನಿಮ್ಮ ಚರ್ಚ್ ದೇವರ ಆಲಯವಾಗಿದೆ. ಅದು ದೇವರು ಕಟ್ಟುತ್ತಿದ್ದಾನೆ. ನೀವು ಆ ಆಲಯದಿಂದ ಆಶೀರ್ವಾದ ಹೊಂದುತ್ತಿದ್ದರೆ ನೀವು ಸುಮ್ಮನೆ ಇರಬೇಕೋ? ಅಥವಾ ನಾನು ಕೇವಲ ಭಾನುವಾರ ಕ್ರೈಸ್ತನಾಗಿ ಇರಬೇಕು, ಕುರ್ಚಿ ಬಿಸಿ ಮಾಡುವಂತ ಕ್ರೈಸ್ತನಾಗಿ ಇರಬೇಕು, ಅಥವಾ ದೇವರ ರಾಜ್ಯಕ್ಕಾಗಿ ದುಡಿಯಬೇಕು? ನೀವು ಮತ್ತು ನಾನು ಎಲ್ಲರೂ ಕೈ ಜೋಡಿಸಿ ದೇವರ ಆಲಯವನ್ನು ಕಟ್ಟಬೇಕು. ಇದೇ ಆತನ ಯೋಜನೆಯಾಗಿದೆ. ಆದರೆ ದೇವರ ಕಾರ್ಯ ಸುಲಭವಾದ ಕಾರ್ಯವಲ್ಲ. ವೀಕ್ ಪೀಪಲ್ ಕೆನಾಟ್ ಡೂ ದ್ಯಾಟ್. ಆತ್ಮೀಕವಾಗಿ ವೀಕ್ ಆಗಿರುವವರಲ್ಲೂ ದೇವರ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ದೇವರ ಕಾರ್ಯ, ದೇವರ ಆಲಯವನ್ನು ಕಟ್ಟುವುದು ಕಠಿಣವಾದ ಕೆಲಸವಾಗಿದೆ. ಆತನ ಸಂಗಡ, ಅಂದರೆ ದೇವರ ಸಂಗಡ ನಾವು ಕೆಲಸ ಮಾಡುವಾಗ ಅನೇಕ ತ್ಯಾಗಗಳನ್ನು ಮಾಡಬೇಕು, ಸಮಯವನ್ನು ನೀಡಬೇಕು, ಬಲವನ್ನು ನೀಡಬೇಕು, ನಮ್ಮ ಆದಾಯವನ್ನು ನೀಡಬೇಕು. ಎಲ್ಲರಿಗೂ ಅದು ಸಾಧ್ಯವಿಲ್ಲ. ದಟ್ಸ್ ವೈ ದೇ ಆರ್ ಸೋ ವೀಕ್ ಪೀಪಲ್, ವೀಕ್ ಕ್ರಿಶ್ಚಿಯನ್ಸ್. ಅಕಸ್ಮಾತ್ ನೀವು ವೀಕ್ ಆಗಿದ್ದರೆ ಕಂಟಿನ್ಯೂ ವಾಟ್ ಎವರ್ ಯು ಆರ್ ಡೂಯಿಂಗ್. ಆದರೆ ನಿಜವಾಗಿ ನೀವು ದೇವರ ಆಲಯವಾಗಿದ್ದರೆ ದೇವರ ಸಂಗಡ ಕೈ ಜೋಡಿಸಿ ಆತನ ಆಲಯವನ್ನು ಕಟ್ಟುತ್ತೀರಾ, ಆತನ ರಾಜ್ಯಕ್ಕೋಸ್ಕರ ಪ್ರಯಾಸ ಪಡುತ್ತಿದ್ದೀರಾ. ಅಕಸ್ಮಾತ್ ಯು ಆರ್ ಹ್ಯಾಂಡಿಕ್ಯಾಪ್ ಕ್ರಿಶ್ಚಿಯನ್ ಆಗಿದ್ದರೆ ಕಂಟಿನ್ಯೂ ಟು ಬಿ ಕುರ್ಚಿ ಬಿಸಿ ಮಾಡುವಂತ ಕ್ರೈಸ್ತರಾಗಿ ಕಂಟಿನ್ಯೂ ಮಾಡಿ. ಈ ಸಂದೇಶದಿಂದ ನಾವು ಅಳವಡಿಸಿಕೊಳ್ಳುವ ವಿಷಯವೇನೆಂದರೆ, ದೇವರು ಅನೇಕ ವಿಷಯಗಳನ್ನು ನಮಗೆ ಮಾಡಿದ್ದಾನೆ, ಅನೇಕ ಆಶೀರ್ವಾದಗಳನ್ನು ನೀಡಿದ್ದಾನೆ. ಈ ವಿಷಯಗಳನ್ನೆಲ್ಲ ನೆನೆಸಿ ಕೃತಜ್ಞತಾ ಹೃದಯದಿಂದ ದೇವರಿಗೆ ಪ್ರತಿಕ್ರಿಯೆಯಾಗಿ ಶ್ರೇಷ್ಠವಾದ ವಿಷಯಗಳನ್ನು ನೀಡೋಣ. ಮಿಕ್ಕಿರುವ ವಿಷಯಗಳಿಂದ ದೇವರ ಸೇವೆಯನ್ನು ಮಾಡುವುದನ್ನು ನಿಲ್ಲಿಸೋಣ. ವಿ ಗೋ ಟು ಒಂದು ಹೋಟೆಲ್ಗೆ ಹೋಗ್ತೇವೆ, ಕಾಫಿ ಕೊಡುತ್ತೇವೆ, ವಿ ಪೇ ದ ಬಿಲ್, ಆ ವೇಟರ್ಗೆ ಟಿಪ್ಸ್ ಕೊಡ್ತೇವೆ. ಅನೇಕ ಸಾರಿ ದೇವರಿಗೆ ನಾವು ಟಿಪ್ಸ್ ಕೊಡ್ತೇವೆ. ಮಿಕ್ಕಿರುವ ಚಿಲ್ಲರೆಯನ್ನು ನಾವು ದೇವರಿಗೆ ನೀಡುತ್ತೇವೆ. ಮಿಕ್ಕಿರುವ ಸಮಯ, ಮಿಕ್ಕಿರುವ ಬಲ, ಮಿಕ್ಕಿರುವ ಆದಾಯ, ಚಿಲ್ಲರೆಯನ್ನು ನಾವು ದೇವರಿಗೆ ನೀಡುತ್ತೇವೆ. ನಾವು ಅದನ್ನು ಮಾಡುವುದನ್ನು ನಿಲ್ಲಿಸೋಣ. ದೇವರು ಶ್ರೇಷ್ಠವಾದ ತನ್ನ ಮಗನನ್ನೇ, ರಕ್ತವನ್ನೇ ನಮಗೋಸ್ಕರ ಸುಲಿಸಿದ್ದಾನೆ. ನಮ್ಮಲ್ಲಿರುವ ಶ್ರೇಷ್ಠವಾದ ವಿಷಯವನ್ನು ಪ್ರತಿಕ್ರಿಯೆಯಾಗಿ ಆತನಿಗೋಸ್ಕರ ನೀಡೋಣ. ಒತ್ತಾಯದಿಂದಲ್ಲ, ಕೃತಜ್ಞತಾ ಹೃದಯದಿಂದ, ವಿತ್ ಜಾಯ್, ಭಾರದಿಂದಲ್ಲ, ವಿತ್ ಜಾಯ್, ಸಂತೋಷದಿಂದ ನಾವು ನೀಡಬೇಕಾಗಿದೆ. ನೀವು ನಿಜವಾಗಿ ದೇವರಿಗೆ ನಿಮ್ಮ ಹೃದಯವನ್ನು ನೀಡಿದ್ದರೆ, ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ದೇವರ ಕಾರ್ಯ ಮಾಡದೆ ಸುಮ್ಮನೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ಹೇಗೆ ಸೇವೆಯಲ್ಲಿ ಭಾಗವಹಿಸಬೇಕು ಎಂದು ಆಲೋಚನೆ ಮಾಡುತ್ತೀರಾ? ದೇವರಿಗೆ ಉಳಿದು ಹೋಗಿರುವ ವಿಷಯಗಳನ್ನು ನೀಡಬೇಡಿರಿ.
ಸಭೆಗಳಲ್ಲಿ ಅನೇಕ ಅಗತ್ಯತೆಗಳಿದೆ. ಐ ಡೋಂಟ್ ನೋ ಅಬೌಟ್ ನಿಮ್ಮ ಸಭೆಯಲ್ಲಿ. ನಾವು ಕರ್ನಾಟಕದಲ್ಲಿ ಸೇವಕರ ಅಗತ್ಯವಿದೆ, ಪ್ರಾರ್ಥನಾ ವೀರರ ಅಗತ್ಯವಿದೆ, ಸಂಡೇ ಸ್ಕೂಲ್ಗಳು ಬೇಕಾಗಿದೆ. ಇದನ್ನೆಲ್ಲ ನೋಡಿ ನಾವು ಸುಮ್ಮನೆ ಇದ್ದರೆ ನಮ್ಮಲ್ಲಿ ಖಂಡಿತವಾಗಿ ಸಮಸ್ಯೆ ಇದೆ. ನಮ್ಮಲ್ಲಿ ಪರಿಶುದ್ಧಾತ್ಮನು ಇಲ್ಲ. ನೀವು ಇನ್ನೂ ಪೂರ್ಣವಾಗಿ ನಿಮ್ಮ ಹೃದಯವನ್ನು ದೇವರಿಗೆ ನೀಡಲಿಲ್ಲ. ಆದರೆ ನೀವು ಪೂರ್ಣವಾಗಿ ದೇವರಿಗೆ ನಿಮ್ಮ ಹೃದಯವನ್ನು ನೀಡಿದ್ದರೆ, ನೀವು ದೇವರ ಆಲಯವಾಗಿದ್ದರೆ, ದೇವರ ಕಾರ್ಯಗಳನ್ನು ನೋಡಿ ಸುಮ್ಮನೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಈ ದಿನ ನೀವು ದೇವರ ಆಲಯವಾಗಿದ್ದೀರಾ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ. ದೇವರಿಗೆ ನಿಮ್ಮ ಹೃದಯವನ್ನು ನೀಡಿದರೆ ದೇವರ ಕಾರ್ಯದಲ್ಲಿ ಕೈ ಜೋಡಿಸುವುದಕ್ಕೆ ನಿರ್ಧಾರ ಮಾಡಿರಿ. ದ್ಯಾಟ್ ಈಸ್ ದ ಬೆಸ್ಟ್ ಡಿಸಿಷನ್ಸ್ ದಟ್ ಯು ಕ್ಯಾನ್ ಎವರ್ ಮೇಕ್ ಇನ್ ಯೋರ್ ಲೈಫ್. ಒತ್ತಾಯದಿಂದಲ್ಲ, ಬೇರೆ ಬಾಯಿ ಮಾತುಗಳಿಂದಲ್ಲ, ಪೂರ್ಣ ಹೃದಯದಿಂದ ಧಾರಾಳವಾಗಿ ದೇವರಿಗೆ ಪ್ರತಿಕ್ರಿಯೆಯನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಶ್ರೇಷ್ಠವಾದ ವಿಷಯಗಳಿಂದ ದೇವರಿಗೆ ಪ್ರತಿಕ್ರಿಯೆ ಮಾಡುವುದನ್ನು ಕಲಿತುಕೊಳ್ಳೋಣ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ದೇವರು ನಿಮ್ಮ ಸಂಗಡ ಮಾತಾಡಿದ್ದಾನೆ ಎಂದು ನಾನು ನೆನೆಸುತ್ತೇನೆ. ಈವರೆಗೆ ನೀವು ಬೇರೆ ಕುರ್ಚಿ ಬಿಸಿ ಮಾಡುವ ಕ್ರೈಸ್ತರಾಗಿದ್ದರೆ ಈ ದಿನ ಪಶ್ಚಾತ್ತಾಪ ಪಟ್ಟು ದೇವರಿಗಾಗಿ ಸೇವೆ ಮಾಡುವುದರಲ್ಲಿ ನಿರ್ಧಾರ ಮಾಡಿರಿ. ಐ ಡೋಂಟ್ ನೋ ವೇರ್ ಯು ಆರ್. ನೀವು ಹಳ್ಳಿಯಲ್ಲಿರಬಹುದು, ಪಟ್ಟಣದಲ್ಲಿರಬಹುದು, ಇಂಡಿಯಾದಲ್ಲಿ ಎಲ್ಲೇ ಇರಬಹುದು, ಅಥವಾ ಬೇರೆ ಕಂಟ್ರಿಯಲ್ಲಿರಬಹುದು. ಅಲ್ಲಿಯೇ ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ ನಿರ್ಧಾರ ಮಾಡಿರಿ. ಚಿಲ್ಲರೆಯಿಂದಲ್ಲ, ಮಿಕ್ಕಿರುವ ವಿಷಯಗಳಿಂದಲ್ಲ, ಶ್ರೇಷ್ಠವಾದ ಅಮೂಲ್ಯವಾದ ಟೈಮ್, ಅಮೂಲ್ಯವಾದ ಬಲ, ನಮ್ಮಲ್ಲಿ ಶ್ರೇಷ್ಠವಾದ ಬಲವನ್ನು ದೇವರಿಗೆ ನೀಡೋಣ. ಸಮಟೈಮ್ಸ್ ವಿ ಜಸ್ಟ್ ಗಿವ್ ಇಟ್ ಆಲ್ ಟು ಅವರ್ ವರ್ಕ್. ಕೆಲಸದ ಜಾಗದಲ್ಲಿ ಫುಲ್ ಬಲ ಬಿಡ್ತದೆ, ದೇವರಿಗೆ ಏನಿರೋದಿಲ್ಲ. ಲೆಟ್ಸ್ ನಾಟ್ ಡೂ ದ್ಯಾಟ್ ಅಗೇನ್. ಟುಡೇ ಲೆಟ್ಸ್ ರಿಪೆಂಟ್. ದೇವರು ನಿಮ್ಮ ಸಂಗಡ ಮಾತಾಡಿದ್ದಾನೆ, ನಿರ್ಧಾರ ಮಾಡಿರಿ. ಈ ಸಂದೇಶದಿಂದ ನೀವು ಆಶೀರ್ವಾದವನ್ನು ಹೊಂದಿದ್ದೀರಾ, ಹೊಸ ನಿರ್ಧಾರವನ್ನು ಮಾಡಿದ್ದೀರಾ ಎಂದು ನಾನು ನಂಬುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇನ್ನೊಂದು ಸಾರಿ ನಾವು ಭೇಟಿ ಮಾಡೋಣ. ಆವರೆಗೆ ದೇವರು ಆತನ ರೆಕ್ಕೆಯ ಮರೆಯಲ್ಲಿ ನಿಮ್ಮನ್ನು ಇಟ್ಟು ನಡೆಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಅದು ಮಾತ್ರವಲ್ಲ, ಆತನ ಪ್ರಕಾಶವು ಯಾವಾಗಲೂ ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಲಿ. ಗಾಡ್ ಬ್ಲೆಸ್ ಯು. ಸಿ ಯು ಒನ್ಸ್ ಅಗೇನ್.